ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೇವಪ್ಪ ಅಂದರೆ ನೀವೇನಾದರೂ 5G ಮೊಬೈಲ್ನ ಯೂಸ್ ಮಾಡ್ತಾ ಇದ್ರಿ ಅಂದರೆ ನಿಮಗೆ 5G ಇಂಟರ್ನೆಟ್ ಬರ್ತಾ ಇಲ್ಲ ಅಂದರೆ ಅದನ್ನ ಯಾವ ರೀತಿ ನೀವು ಕ್ಲೈಮ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾ ಇದ್ರಪ್ಪ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೋಬಹುದು. ಅಂದರೆ ನೀವು ಜಿಯೋ ಸಿಮ್ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ 5G ಅನ್ಲಿಮಿಟೆಡ್ ಡಾಟಾ ಆಟೋಮೆಟಿಕಾಗಿ ಬರ್ತಾ ಇರುತ್ತೆ. ನಿಮಗೇನಾದರೂ ಜಿಯೋ ಯೂಸ್ ಮಾಡ್ತಾ ಇದ್ರು ಕೂಡ ನಿಮಗೆ 5G ಅನ್ಲಿಮಿಟೆಡ್ ಡಾಟಾ ಬರ್ತಾ ಇಲ್ಲಪ್ಪ ಅಂದರೆ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಅದನ್ನು ಕೂಡ ನೀವು ಮಾಡ್ಕೊಳ್ಳೋದು ಅಂತ. ಆದರೆ ಈಗ ನೀವು ಏರ್ಟೆಲಲ್ಲಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ 5G ಅನ್ಲಿಮಿಟೆಡ್ ಡಾಟಾ ಬರ್ತಾ ಇಲ್ಲ, ನನಗೆ 1.5 GB ಅಥವಾ 1 GB ಆದ ತಕ್ಷಣ ಅದು ಆಟೋಮೆಟಿಕಾಗಿ ಸ್ಟಾಪ್ ಆಗ್ತಾಯಿದೆ ಅಂತ ನೀವೇನಾದರೂ ಅನ್ಕೋತಾ ಇದ್ರಪ್ಪ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಏರ್ಟೆಲ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ರೆ ಅಂದರೆ ನೋಡ್ತಾ ಇರ್ಬೋದು. ನೀವು ಏರ್ಟೆಲ್ ಸಿಮ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಯೂಸ್ ಮಾಡಬೇಕು. ಅಂದರೆ ನೀವು ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತಾರೆ. ಈಗ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಮೊದಲು ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ನಿಮ್ಮ ಡೈಲಿ ಡಾಟಾ ಕೂಡ ಇಲ್ಲಿ ತೋರಿಸುತ್ತೆ, ಎಷ್ಟು ಕಂಪ್ಲೀಟ್ ಆಗಿದೆ ಮತ್ತು ಇನ್ನು ಎಷ್ಟು ಬಾಕಿ ಇದೆ ಅಂತ ಕೂಡ ತೋರಿಸ್ತಾ ಇದೆ. ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ನಿಮಗೆ ಏನಂತ ಒಂದು ಅಪ್ಲಿಕೇಶನ್ ಇರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಕ್ಲೈಮ್ ಅನ್ಲಿಮಿಟೆಡ್ 5G ಡಾಟಾ ಅಂತ ಇಲ್ಲಿ ಒಂದು ಬಟನ್ ಕಾಣುತ್ತೆ ನಿಮಗೆ. ಕ್ಲೈಮ್ ಅನ್ಲಿಮಿಟೆಡ್ 5G ಡಾಟಾ ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು 5G ಪ್ಲಸ್ ಅಂತ ಕೂಡ ಒಂದು ಬಟನ್ ಇದೆ. ಇಲ್ಲಿ ಒಂದು ಯಾರೋ ಮಾರ್ಕ್ ಅಂತ ಇದೆ ನೋಡಿ, ನಿಮಗೆ ಯಾರೋ ಮಾರ್ಕ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ 5G ಅನ್ಲಿಮಿಟೆಡ್ ಡಾಟಾ ಓಪನ್ ಆಗುತ್ತೆ. ಅಲ್ಲಿ ನೀವು ಅದನ್ನ ಕ್ಲೈಮ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಈಸಿಯಾಗಿ ಕ್ಲೈಮ್ನ ಮಾಡ್ಬೋದು. ಆದರೆ ಇದು ನಂದು ಈಗ 5G ಸಪೋರ್ಟ್ ಇಲ್ಲ, ಅಂದರೆ ಇದು ನನಗೆ 4G ಇದೆ. ಅದಕ್ಕೆ ನೋಡ್ತಾ ಇರ್ಬೋದು, ನಾನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಂತ ಬರುತ್ತಪ್ಪ ಅಂದರೆ ನೋಡ್ತಾ ಇರ್ಬೋದು, ನಾನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಉಪ್ಸ್ ಯುವರ್ ಹ್ಯಾಂಡ್ಸೆಟ್ ಡಸ್ ನಾಟ್ ಸಪೋರ್ಟ್ 5G ಅಂತ ನೋಡ್ತಾ ಇರ್ಬೋದು. ನಂದು ಮೊಬೈಲ್ 5G ಇಲ್ಲ, 4G ಮೊಬೈಲ್ ಇದೆ, ಅದಕ್ಕೆ ಇದು ಹ್ಯಾಂಡ್ಸೆಟ್ ಸಪೋರ್ಟ್ ಆಗೋದಿಲ್ಲ ಅಂತ ಕೊಡ್ತಾ ಇದ್ದಾರೆ. ಮತ್ತು ಎಕ್ಸ್ಪ್ಲೋರ್ 5G ಹ್ಯಾಂಡ್ಸೆಟ್ ಅಂತ ಕೊಟ್ಟರೆ ನಿಮಗೆ 5G ಮೊಬೈಲ್ಸ್ ಯಾವ್ಯಾವೆಲ್ಲ ಬರುತ್ತೆ ಅಂತ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು 5G ಮೊಬೈಲ್ ಯಾವ್ಯಾವಿದೆ, ಮತ್ತು ರಿಯಲ್ಮಿ ಆಗಿರ್ಬೋದು, ಜಿಯೋಮಿ ಆಗಿರ್ಬೋದು, ಓಪೋ ಆಗಿರ್ಬೋದು, ವಿವೋ ಆಗಿರ್ಬೋದು, ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಪಲ್, ಒನ್ ಪ್ಲಸ್, ಸ್ಯಾಮ್ಸಂಗ್ ಎಲ್ಲ ಕೂಡ ಮೊಬೈಲ್ಸ್ ಇರುತ್ತೆ. ನಿಮ್ಗೆ ಯಾವ ಮೊಬೈಲ್ ಬೇಕೋ ಆ ಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಅದನ್ನ ಪರ್ಚೇಸ್ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ನಾನೀಗ 5G ಹ್ಯಾಂಡ್ಸೆಟ್ ಇಲ್ಲ, ಅದಕ್ಕೆ ರೀತಿ ಬರ್ತಾ ಇದೆ. ನೀವು ಇದನ್ನು ಕ್ಲೈಮ್ ಅನ್ಲಿಮಿಟೆಡ್ 5G ಡಾಟಾ ಅಂತ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಇದನ್ನು 5G ಡಾಟಾನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವತ್ತು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಜಿಯೋ ಸಿಮ್ ಆಗಿರ್ಬೋದು ಮತ್ತು ಬೇರೆ ಯಾವ್ಯಾವ ಸಿಮ್ ಇದೆ, ನೀವು ಎಲ್ಲ ಸಿಮ್ಗಳನ್ನ ನೀವು ಕ್ಲೈಮ್ ಮಾಡ್ಕೊಳ್ಬೇಕಪ್ಪ ಅಂದರೆ ನಿಮಗೆ ನಿಮ್ಮ ಸಿಮ್ ಕಾರ್ಡ್ ನೇಮನ್ನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.